ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ವ್ಯಕ್ತಿನ ನೀವು ನೋಡಿದಿರಾ ಸಾಕು ಅಂತ ಹೇಳೋರ್ನ? ಎಲ್ಲರೂ ಅಷ್ಟೇ, ನಮಗೆ ಬೇಕು ಬೇಕು ಅಂತಾನೆ ಹೇಳ್ತಾರೆ. ಸಾಕು ಅನ್ನೋದು ಯಾವತ್ತು ಮನಸ್ಸಿಗೆ ಬರುತ್ತೋ ಅವನ ಜೀವನ ಸಾರ್ಥಕತೆಯ ಹಾದಿಯನ್ನ ಹಿಡಿಯುತ್ತೆ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ ಎಂದಿನಂತೆ. ನಮಸ್ಕಾರ ಎಲ್ಲ ವೀಕ್ಷಕರು, ನಮಸ್ಕಾರ. ಗುರುಜಿ, ಸೋಮವಾರ ಅಂದ್ರೆ ಸ್ವಲ್ಪ ನಾವು ವಿಶೇಷತೆಯ ಏನಾದ್ರೂ ಒಂದು ಮಾತುಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಏನಾದ್ರು ಹೊಸ್ತನ್ನ ನೀಡ್ತೀರಾ ಎಂದಿನಂತೆ. ಇವತ್ತು ಏನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಏನ್ ಗೊತ್ತಾ ವಿಶೇಷ? ಎಲ್ರು ಪಾಪ ನಾಳೆ ದಿವಸ ರಾಮನವಮಿ ಅಂತ ಅನ್ಕೊಂಡಿದ್ದೀರಾ. ನವಮಿ ಏನೋ ನಾಳೆ ನಿಜ, ಆದ್ರೆ ರಾಮ ನಕ್ಷತ್ರ ಯಾವ್ದಾಳೆ? ಪುನರ್ವಸು ನಕ್ಷತ್ರ. ನಕ್ಷತ್ರದ ಪ್ರಕಾರ ಇವತ್ತೇ ರಾಮನವಮಿ, ಅಂದ್ರೆ ಅವನು ಹುಟ್ಟಿದ್ದು ನವಮಿ ದಿವಸ, ನಕ್ಷತ್ರ ಪ್ರಕಾರ ಪೌರ್ಣಮಿ. ಅಂದ್ರೆ ಆ ಪುನರ್ವಸು ಅನ್ನೋದು ಪರಿಪೂರ್ಣತೆ ಪೌರ್ಣಮಿಗೆ ಹತ್ರ ಬಂದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಸೂರ್ಯವಂಶಸ್ಥನಾಗಿರ್ತಕ್ಕಂಥ ರಾಮಚಂದ್ರನ ಹುಟ್ಟದಬ್ಬ ಇವತ್ತು ಆಚರಿಸಬೇಕು. ರಾಮ ಹುಡ್ತಾ ಇದೆಯೇನಪ್ಪ, ತುಂಬ ಸಂತೋಷ ಕಣೆಯ. ನವಮಿ ಬಂದ್ಬಿಡ್ತು ಮುಹೂರ್ತ. ಅಂದರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾಧೂಲ ಕರ್ತವ್ಯಂ ದೈವಮಾನ್ವಿಕಂ. ಆ ದೈವಮಾನ್ವಿಕವಾಗಿರ್ತಕ್ಕಂಥ ಮಾನವ ಸ್ವರೂಪದಲ್ಲಿ ಬಂದಿದ್ದಾನೆ ರಾಮಚಂದ್ರ. ಅಂತಹ ಒಂದು ರಾಮಚಂದ್ರನಿಗೆ ದಶರಥ ಮಹಾರಾಜ ತಂದೆ ಆಗಿರೋದು ಬಹಳ ಸಾರ್ಥಕತೆ. ಎಷ್ಟೋ ಜನ್ಮದ ಪುಣ್ಯ ಮಾಡಿರತಕ್ಕಂಥ ವಿಶೇಷವಾಗಿ ಅರುಂಧತಿ ತಪಸ್ಸನ್ನು ಮಾಡ್ತಾಳೆ. ಅರುಂಧತಿ ತಪಸ್ಸನ್ನು ಮಾಡಿದಾಗ ನಾವುಗಳೇನು ಹೇಳ್ತೀವಿ? ಅಂಬ, ಅಂಬಿಕಾ, ಅಂಬಾಲಿಕಾ ಅಂತ ಹೇಳ್ತೀವಿ. ಇವಳು ಮಹಾಭಾರತದಲ್ಲಿ ಇದ್ದ ಮೂರೂ ಜನವೇ ಇಲ್ಲಿರ್ತಕ್ಕಂಥ ಕೌಸಲ್ಯ, ಸುಪ್ರಜಾ, ರಾಮ, ಪೂರ್ವ ಅಂತ. ಈ ಸುಪ್ರಜಾ ಅನ್ನೋಳನ್ನೇ ಸುಮಿತ್ರ ಅಂತ ಕರೀತವಳು. ಪೂರ್ವ ಅಂತಕ್ಕಂಥವಳು ಕೈಕೈ, ಭರತನ ತಾಯಿ ಆಗಿರ್ತಕ್ಕಂಥ ಕೈಕೈ ರಾಮನ ತುಂಬ ಪ್ರೀತಿ ಮಾಡ್ತಾ ಇದ್ಲು. ಎಂಥ ಒಂದು ವಿಶೇಷ ಅಂತೀರ. ಈ ರಾಮಾಯಣದಲ್ಲಿ ಎಷ್ಟೋ ಜನ ವಿಚಾರಪೂರ್ವಕವಾಗಿ ನಾವು ಲಂಕಾ ದಹನಕ್ಕೆ ಆಂಜನೇಯ ಹೋದ ಹಾಗೆ ನಾವು ಭಾರತ ದೇಶವನ್ನು ಲಾಂಛನ ಮಾಡಿ ವಿಶೇಷವಾಗಿ ಹೋಗಿದ್ದಲ್ಲಿ ಶ್ರೀಲಂಕಾಗೆ ರಾವಣನ ವಿಚಾರ ಕುರಿತು. ಇವತ್ತು ರಾಮಚಂದ್ರನ ವಿಚಾರ ಮಾತಾಡೋಣ. ರಾಮನವಮಿ ಎಷ್ಟು ಜನ ನಾಳೆ ಬೆಳಗ್ಗೆ ಹೇಗೆ ಮಾಡ್ಕೋಬೇಕು, ಹೇಗೆ ನಡೆಸಬೇಕು ಗೊತ್ತೇ ಇಲ್ಲ. ಭಾಳ ಜನ ಏನು ಮಾಡ್ತೀರಾ ಗೊತ್ತಾ? ಸುಮ್ಮನೆ ಪಾನಕ ಕೋಸಂಬರಿ ಮಾಡೋದು, ಹಂಚೋದು, ರಾಮನವಮಿ ನಾವು ಮಾಡ್ತಾ ಇದ್ದೀವಿ ಅಂತಾರೆ. ಕೆಲವರು ರಾಮನ ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಜಾತಿ ಕಲಹ ಮಾಡ್ತಾರೆ. ಭಾಳ ಹೇಳಿದ್ದೀನಿ ಇವತ್ತೇ, ಹುಷಾರ್. ಏನಾದರೂ ಆ ರೀತಿಯ ಅಡಚಣೆಗಳ ಮಾಡಿದ್ರೆ ಖಂಡಿತ ಜೀವನದಲ್ಲಿ ಉದ್ಧಾರ ಆಗಲ್ಲ. ಯಾವುದು ತಿಳ್ಕೊಳ್ಳಿ, ಎಲ್ಲ ಸೌಹಾರ್ದತೆ. ರಾಮಚಂದ್ರನು ಹಾಗೇ ಇದ್ದ. ಯಾವತ್ತು ಯದ್ಭಾವಂ ತದ್ಭವತಿ. ಭಾವನೆಗಳನ್ನ ಇಟ್ಕೊಂಡು ಶ್ರೀರಾಮಚಂದ್ರ ಹೇಗಿದ್ದ? ಸೂರ್ಯವಂಶಸ್ಥ. ಎಲ್ಲರಿಗೂ ಸೂರ್ಯನೂ ಹಾಗೆ. ಇವತ್ತು ದಿವಸ ಪ್ರತ್ಯಕ್ಷ ದೈವ ಪರಮೇಶ್ವರ ಅಂಥೇಳಿ ಆ ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೋಬೇಕು. ರಾವಣ ಅಂಥ ಒಂದು ವಿಶೇಷವಾಗಿ ಮಹಾಬ್ರಾಹ್ಮಣನಾಗಿದ್ದರೂ ರಾಮನ್ನ ಬಹಳ ನಂಬಿಕೊಂಡಿದ್ದ. ವಾಹ್, ಎಂಥ ಯುಗ ಪುರುಷ ಹುಟ್ಟಿದ್ದಾನೆ, ನನ್ನನ್ನು ಸಂಹಾರ ಮಾಡಕ್ಕೆ ಬರ್ತಾನಂತೆ, ಹೆಂಗಿದ್ದಾನೆಪ್ಪ ಅಂಥೇಳಿ ಅವನು ಕೇಳ್ಕೊತಾನೆ. ಆಗ ಅವನಲ್ಲಿ ನೀತಿ ಪಾಠವನ್ನು ಹೇಳ್ತಕ್ಕಂಥ ವಿಶೇಷವಾಗಿ ವಿಭೀಷಣ ಹೇಳ್ತಾನೆ, ಅಣ್ಣ ರಾಮಚಂದ್ರನು ಹೀಗಿದ್ದ, ರಾಮಚಂದ್ರನು ಹಾಗಿದ್ದಾನೆ, ಎಂಥ ಯೌವನ, ಎಂಥ ಒಂದು ತೇಜಸ್ಸು, ಆ ಬಿಲ್ಲು ಬಾಣ ಇಟ್ಕೊಂಡ್ರೆ ಆ ವರ್ಚಸ್ಸು ತುಂಬ ಚೆನ್ನಾಗಿದ್ದಾನೆ. ಅಂದರೆ ಆ ರಾವಣ ಕೇಳ್ಕೊತಾನಂತೆ, ನನ್ನ ಯುದ್ಧ ಮಾಡೋಕ್ಕೆ ಬರೋನು ಹೇಗಿರ್ತಾನೆ, ರೂಪವಂತನ, ಗುಣವಂತನ, ಯಾವ ಒಂದು ಸಮ ನನ್ನ ಹತ್ರ ನಿಂತ್ಕೊತಾನೆ ಅವನು. ಪುಟ್ಟ ಹುಡುಗ ಅಂತ ಬೇರೆ ಹೇಳ್ತಾ ಇದೆಯಾ, ನಾನು ರಾಕ್ಷಸ, ಯಾದರೂ ಇವನು ಮಾನವನಾಗಿ ಬಂದು ನನ್ನ ಸಂಹರಿಸ್ತಾನ, ಹೇಗಿದೆ ಅವನು ವಿವರಿಸು ಅಂತ ಹೇಳಿ ರಾವಣ ಕೇಳ್ಕೊತಾನೆ. ಆಗ ವಿಭೀಷಣ ಇಷ್ಟೆಲ್ಲ ವಿವರಿಸ್ತಾನೆ. ಪ್ರತಿಯೊಬ್ಬನೂ ಹಾಗೇನೆ. ಆಂಜನೇಯ ರಾಮನ ಭಕ್ತನಾಗಿರ್ತಕ್ಕಂಥವನು ಕಾದು ನನಗೆ ಒಂದು ಗುರು ಬರ್ತಾನೆ, ನನಗೆ ಯಾವತ್ತಿದ್ರೂ ಮಹಾರಾಜನಾಗಿರ್ತಕ್ಕಂಥವನು ಬರ್ತಾನೆ, ಅವನ ಸೇವೆ ನಾನು ಮಾಡಬೇಕು. ರುದ್ರ ಸಂಭೂತನಾಗಿರ್ತಕ್ಕಂಥ ಆಂಜನೇಯ ಕಾಯ್ತಾ ಇರ್ತಾನೆ. ಶಬರಿ ಪಾಪ ಎಷ್ಟೋ ವರ್ಷದಿಂದ ಕಾಯ್ತಾ ಕೂತಿರ್ತಾಳೆ. ಅಯ್ಯೋ ರಾಮ, ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ, ಯುಗದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿ ಅವಳು ಕಾಯ್ತಾ ಕೂತ್ಕೊಂತಾಳೆ. ಅವಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಪರಿಪೂರ್ಣತೆ ಕೊಡ್ತಕ್ಕಂಥ ಅನುಸೂಯಾದೇವಿ. ಈ ಅನುಸೂಯಾದೇವಿ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತ ಆನಂದದಾಯಕ ದಿಗಂಬರ ಮುನಿಬಾಲ ಪಿಶಾಚ ಜ್ಞಾನಸಾಗರ. ಆ ಜ್ಞಾನಸಾಗರವನ್ನು ಕೊಟ್ಟ ದತ್ತಾತ್ರೇಯ ತಾಯಾಗಿದ್ದ ಅನುಸೂಯಾದೇವಿ ಪಾರ್ವತಿ ಸ್ವರೂಪ. ಅವಳೇ ಶಬರಿಯಾಗಿ ಬರ್ತಾಳೆ. ಶಬರಿಯಾಗಿ ಬಂದು ರಾಮನ್ನ ಕಾದು ಆ ರಾಮನಿಗೆ ಅವಳು ಕೊಟ್ಟಿರತಕ್ಕಂಥ ಆ ಊಟವನ್ನು ಆ ಎಂಜಲ್ ಮಾಡಿ ಕೊಟ್ಟಾಗ ಲಕ್ಷ್ಮಣನಿಗೆ ಎಷ್ಟು ಕೊಬ್ಬ ಬರುತ್ತೆ ನೋಡಿ. ಅಯ್ಯೋ,
ನಮ್ಮಣ್ಣನಿಗೆ ಈ ಥರ ಎಂಜಲ್ ಮಾಡ್ಕೊಡೋದಾ? ಛೇ ಏನಮ್ಮ ಅಣ್ಣ, ಏನು ಬುದ್ಧಿ ಇದೆ ನಿನಗೆ, ಅವಳು ಕೊಡ್ತಾ ಇರೋದು ತಿಂತೀರಾ ಅಂತ ಹೇಳಿ ಆ ಎಂಜಲ್ ಮಾಡೋದು. ಆವತ್ತಿಂದಾನೇ ತಪ್ಪಿ ಹೋಯ್ತು. ಏನಂತ, ಸರಿ ಆಯಿತು, ಈ ಶಬರಿ ಒಂದು ಬಿಟ್ಟು ಇನ್ನು ಯಾವ ಕಾಲಕ್ಕೂ ಯಾರ್ದು ತಿನ್ನೋ ಹಾಗಿಲ್ಲ. ಆವತ್ತಿನಿಂದ ಪ್ರತಿಯೊಬ್ಬನು ಎಂಜಲ್ ತಿನ್ನಬೇಡಿ ಅಂತ ಶಾಸ್ತ್ರವಾಗಿ ಹೇಳ್ತೀವಿ. ಕೇಳಲ್ವೇ? ಅವನ ತಟ್ಟೆಯಲ್ಲಿ ಇವನ್ ಕೈ ಹಾಕೋದು, ಇವನ್ ಕಟ್ಟೆಲ್ಲ ಅವ್ನ ಕೈ ಹಾಕೋದು, ಅವ್ನು ತಿಂದಿರೋ ಅರ್ಧ ಬಂದೇ ಎಂಜಲ್ ಇವನು ತಿನ್ನೋದು, ಇವನ್ ದೋಷ ಅವನಿಗೆ. ಹಾಗೆಲ್ಲ ಮಾಡಬಾರ್ದು ಅಂತ ಮೊದಲ ಕಾಲದಲ್ಲಿ ಸಂಪ್ರದಾಯವಾಗಿ ಹೇಳಿರ್ತಕ್ಕಂಥ ಶಾಸ್ತ್ರಗಳು ಉಂಟು. ರಾಮಚಂದ್ರನು ಏಕೋಬಿರಾಮ, ಒಂದೇ ಏಕಪತ್ನಿ ವ್ರತ, ಒಂದು ಹೆಂಡತಿ ಸಾಕು. ಜಗತ್ತಲ್ಲಿ ಇಂಥ ಒಂದು ಮಹಾಪುರುಷ ಬೇಕು, ಜಗತ್ತಲ್ಲಿ ಮಹಾರಾಜ ಅಂದರೆ ರಾಮನಂತಿರಬೇಕು ಅಂತ ಹೇಳಿ ರಾಮ ಪಟ್ಟಾಭಿಷೇಕವನ್ನು ಮಾಡಿದ್ರು. ರಾಮ ಅಂದು ಇಂದು ನಾಳೆ ನೋಡಿ ಎಷ್ಟು ಯುಗಗಳು ಸಾಗಿ ಬಂದರೂ ರಾಮನ ಹೆಸರು ಎಲ್ಲಾದರೂ ಹೋಯ್ತಾ? ಕೃಷ್ಣನ ಹೆಸರಲ್ಲಿ ಹೋಯ್ತಾ? ಅದಕ್ಕೆ ಕೃಷ್ಣನ ಹೆಸರು ನೆನೆಸ್ಕೊಳ್ಳೋಕೆ ಮೊದಲು ರಾಮನ ಹೆಸರು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನೋಡಿ, ರಾಮ ಕೃಷ್ಣನ ಇಬ್ಬರು ನೆನೆಸ್ಕೊಳ್ಳೋಕ್ಕೆ ದ ಟೂ ಗ್ರೇಟ್ ಎಪಿಕ್ಸ್, ಮಹಾದೈತ್ಯವಾಗಿರ್ತಕ್ಕಂಥ ರಾಕ್ಷಸರ ಧ್ವಂಸವನ್ನು ಮಾಡಿರ್ತಕ್ಕಂಥ ಇಬ್ಬರು ಮಹಾಪುರುಷರು. ಒಬ್ಬನು ಕ್ಷತ್ರಿಯ ಧರ್ಮ, ಇನ್ನೊಬ್ಬ ವಿಶೇಷವಾಗಿ ಪರಿವರ್ತನಾ ಸ್ವರೂಪಕ್ಕೆ ಗೊಲ್ಲನಾಗಿರ್ತಕ್ಕಂಥ ಶುದ್ಧ ಧರ್ಮ. ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ಕಪ್ಪಾಗಿರ್ತಕ್ಕಂಥವನು, ನೀಲಿಯಾಗಿರ್ತಕ್ಕಂಥವನು ರಾಮಚಂದ್ರನು. ಅದಕ್ಕೆ ಶನೇಶ್ವರನ ನಾವು ಸ್ಮರಣೆ ಮಾಡ್ಕೋಬೇಕು, ದೋಷಗಳನ್ನ ಪರಿಹಾರ ಮಾಡಬೇಕು ಅಂದರೆ ರಾಮಕೃಷ್ಣನ ಸ್ಮರಣೆ ಮಾಡಿಕೊಂಡ್ರೆ, ಅಂದರೆ ರಾಮ ಮತ್ತು ಕೃಷ್ಣನ ಸ್ಮರಣೆ ಮಾಡಿಕೊಂಡ್ರೆ ಸಾಕು, ಅಂಥ ವಿಶೇಷವಾಗಿ ಸಿಗುತ್ತೆ. ನೋಡಿ, ನೀಲಿ ಅಂದರೆ ಶುಭ ಶನಿ ಅಂತ ಕರಿತೀವಿ, ಕಪ್ಪು ಅಂದರೆ ಕೆಟ್ಟ ಶನಿ ಅಂತೀವಿ. ಇಬ್ಬರನ್ನೂ ನಾನು ಏನು ಹೇಳ್ತಾ ಇದ್ದೆ ಯಾವಾಗವಾಗ, ಕಪ್ಪು ನೀಲಿ ಕೆಂಪುಗಳನ್ನು ಹಾಕೋಬೇಡಿ, ಶನಿಗೆ ಸಂತೃಪ್ತಿ ಆಗಲ್ಲ, ಬೇಜಾರಾಗುತ್ತೆ. ಆ ರೀತಿಯಾಗಿ ಒಳ್ಳೇದಾದಾಗ ಅಥವಾ ನೀವು ಕೆಟ್ಟದ ಸಮಯ ಬಂದಾಗ ಒಳ್ಳೇದು ಮಾಡ್ಕೊಳ್ಳೋದು, ಅದು ಒಳ್ಳೆ ಸಮಯ ಬಂದಾಗ ಕೆಟ್ಟದ್ದು ನೀವೇ ಮಾಡ್ಕೊತೀರಾ, ತಲೆ ಮೇಲೆ ಚಪ್ಪಡಿ ಕಲ್ಲಿ ಹಾಕ್ಕೊತೀರಾ. ಅದಕ್ಕೆ ರಾಮಕೃಷ್ಣ ಪರಮಹಂಸರಿಗೆ ಹೆಸರು ಬಂದಿದ್ದು ರಾಮ ಮತ್ತು ಕೃಷ್ಣ. ಅವರ ತಾಯಿ ಹೇಳ್ತಾಳಂತೆ, 2 ಯುಗಗಳಾಗಿರ್ತಕ್ಕಂಥ ಇಬ್ಬರ ಹೆಸರನ್ನ ಹಾಕಿದಾಗ ನನ್ನ ಮಗನ ನಾಮಕರಣ ಅಂದಾಗ ರಾಮಕೃಷ್ಣ ಪರಮಹಂಸ. ಪರಮಹಂಸ ಯಾವಾಗಾಯಿತು? ಬ್ರಹ್ಮ ತೇಜಸ್ ಹೇಳಿದಂತೆ, ಓಹೋ ವಿಷ್ಣು ಹೆಸರು ಹಾಕೊಂಡ್ರೆ ಬ್ರಹ್ಮನಾಗಿರ್ತಕ್ಕಂಥ ಬ್ರಹ್ಮಜ್ಞಾನ ನಿನಗೆ ಯಾವಾಗ ಬರೋದು? ಆಗ ಬ್ರಹ್ಮನೇ ಸ್ವತಃ ಆಶೀರ್ವಾದ ಮಾಡೋದ್ರಿಂದ ಅವನಿಗೆ ಪರಮಹಂಸ ಅಂತ ಕರೆದ್ರು. ಅದಕ್ಕೆ ರಾಮಕೃಷ್ಣ ಪರಮಹಂಸ ಅಂತ ಹೆಸರು ಯಾಕೆ ಬಂತು ಅಂದರೆ, ಸಾಕ್ಷಾತ್ ರಾಮ ಮತ್ತು ಕೃಷ್ಣನ ಇಬ್ಬರ ಹೆಸರು ಅವ್ರ ತಾಯಿ ಇಟ್ಟರು. ಪರಮಹಂಸ ಅಂದರೆ ವೇದ ಪಾಠವನ್ನು ಮಾಡಿರ್ತಕ್ಕಂಥ ಗುರುಗಳು ಅವರಿಗೆ ಪರಮಹಂಸ ಅಂತ ಇಟ್ಟರು. ಅದಕ್ಕೆ ಪೂರ್ತಿ ಹೆಸರು ರಾಮಕೃಷ್ಣ ಪರಮಹಂಸರಾದರು. ನೋಡಿ ಎಷ್ಟು ದೇವತತ್ವ. ಅದಕ್ಕೆ ಹೇಳೋದು, ಜೀವನದಲ್ಲಿ ಎಲ್ಲಿಂದಾನೋ ಎಲ್ಲೋ ಹೋದ್ರೂ ನಾವು ರಾಮನ್ನ ಮರಿಬಾರ್ದು ಅಂತ. ರಾಮಚಂದ್ರನ ಆ ಕೋದಂಡ ಪಾಣಿ ಎಷ್ಟು ವಿಶೇಷ ಅಂದರೆ, ಕೋದಂಡವನ್ನು ಹಿಡ್ಕೊಂಡಾಗ, ಆ ಬಿಲ್ಲು ಅವನು ಇಟ್ಕೊಂಡಾಗ ರಾಮಚಂದ್ರನು ಎಷ್ಟು ಅಡಿ ಇದ್ದ ಗೊತ್ತಾ ನಿಮಗೆ? ಹೇಳ್ತೀನಿ ಕೇಳಿ. 301 ಅಡಿಗಳಿದ್ದಿದ್ದು ರಾಮಚಂದ್ರನು. ಏನಂತೆ, ಹಾಗೆ ನೋಡಿದ್ರೆ ಸಾಕಂತೆ, ಗುರು ಅನುಗ್ರಹ ಇತ್ತಂತೆ, ಆ ವರ್ಚಸ್ಸು ತೇಜಸ್ಸಿತ್ತಂತೆ, ನಡ್ಕೊಂಡು ಬರ್ತಾ ಗಾಂಭೀರ್ಯ ಇತ್ತಂತೆ, ಆ ನಡಿಗೆನೇ ಆ ರಾಜ ನಡಿಗೆ ಇತ್ತಂತೆ. ಈ ಹುಡುಗ ಪುಟ್ಟದಾಗಿದ್ದಾಗ ಬಾಲ್ಯದಲ್ಲಿ ಏನೇನು ಮಾಡಿದಾಗ ಕೈಕೇಯಿಗೆ ಯಾಕೆ ಪ್ರೀತಿ ಜಾಸ್ತಿ? ಯಾಕೆ ಅಂದರೆ ಕೈಕೇಯಿ ಮೊದಲಾಗಿ ಕೇಳ್ಕೊಂಡಿರ್ತಾಳೆ ಏನಂದರೆ, ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಪುತ್ರರು ಉಂಟು, ಆದರೆ ನನ್ನ ಮಗ ನನಗೆ ಹುಟ್ಟಿದ್ರೂ ಸಹ ಗಂಡು ಮಗು ಆಗಿದ್ರೂ ರಾಮನ ಮೇಲೆ ಬಹಳ ಪ್ರೀತಿ. ಎಷ್ಟು ವಿಶೇಷ. ಅದಕ್ಕೆ ಕೌಸಲ್ಯ ದೊಡ್ಡ ಹೆಂಡತಿ, 2ನೇ ಹೆಂಡತಿ ಕೈಕೇಯಿ, 3ನೇ ಹೆಂಡತಿ ಸುಮಿತ್ರ, ದಶರಥ ಮಹಾರಾಜರಿಗೆ. ರಾಮನಿಗೆ ತಾತ ಯಾರು ಗೊತ್ತಾ? ಯಾರು ಗೊತ್ತು ಅಂತ ನೀವು ಹೇಳೋಕ್ಕೆ ಮೊದಲು ನಾನು ಹೇಳ್ತೀನಿ, ಆದರೆ ನೀವು ಕಾಯ್ತಾ ಇರಿ, ಹೇಳ್ತೀನಿ. ಜಗತ್ತಲ್ಲಿ ಅಂಥ ಒಂದು ಮಹಾರಾಜ ಇವತ್ತವರೆಗೂ ನಾ ಭೂತವನ್ ಭವಿಷ್ಯತಿ ಅಂತ ಹೆಸರಾಂತ ಮಾಡಿರ್ತಕ್ಕಂಥ ಮಹಾರಾಜರೇ ಇವರ ತಾತ. ನೀವು ಯೋಚನೆ ಮಾಡ್ತಾರೆ, ಬಂದು ಹೇಳ್ತೀನಿ.